ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಕೈಮಾ ಮತ್ತು ಹಿಚ್ಕಿದ ಅವರೆಕಾಳು ಹಾಕಿ ಗೊಜ್ಜು ಅಥವಾ ಕರಿ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಾಗತ್ತೆ. ಪೂರಿಗೆ, ಅಕ್ಕಿ ರೊಟ್ಟಿ, ದೋಸೆಗೆ, ಚಪಾತಿಗೆ ಅಥವಾ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಮೊದಲಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ಕೈಮಾ ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ನಾನು ಅಂಗಡಿಯಿಂದ ಹೇಗೆ ಕೊಚ್ಚಿಸ್ಕೊಂಡು ಬರ್ತೀವಲ್ಲ ಅದನ್ನು ಹಾಗೆ ಹಾಕಿದ್ದೀನಿ. ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕು. ತುಂಬ ನೀರು ಹಾಕೋದು ಬೇಡ. ಕೈಮಾದಲ್ಲಿ ಕೂಡ ಮತ್ತು ನೀರು ಬಿಟ್ಕೊಳತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಜಿಲ್ ಬಂದರೆ ಸಾಕು. ಕೈಮಾ ಬೇಗ ಬೇಯುತ್ತೆ. ಇದಕ್ಕೆ ಈಗ ನಾನು ಮಸಾಲೆ ರುಬ್ಕೊಳ್ತೀನಿ. ಮಸಾಲಕ್ಕೆ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಈರುಳ್ಳಿ ಕೆಂಪು ಆಗೋ ತನಕ ಹುರಿಬೇಕು. ನೋಡಿ, ಹುರಿದಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಚಕ್ಕೆ, ಲವಂಗ ಮತ್ತು 1-2 ಚಿಟಿಕೆಯಷ್ಟು ಸೋಂಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತೀನಿ. ನೋಡಿ, ಈ ರೀತಿ ನೈಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಬಾಡಿಸಿದ್ರೆ ಸಾಕು. ತುಂಬ ಕೆಂಪಾಗಬೇಕಂತ ಇಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ನಾನು ಮಸಾಲ ರುಬ್ಬೋದಕ್ಕೆ ಹಾಕಿಲ್ಲ, ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿರೋಂಥ ಮಸಾಲ ಹಾಕ್ತಾ ಇದ್ದೀನಿ. ಮಸಾಲ ಹಾಕಿ ಒಗ್ಗರಣೆ ಜೊತೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲ ಫ್ರೈ ಮಾಡುವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಬೇಕು. ಉಪ್ಪು ಹಾಕುವಾಗ ನೆನಪಿರಲಿ, ನಾವು ಕೈಮಾ ಬೇಯೋದಕ್ಕೆ ಕೂಡ ಉಪ್ಪು ಹಾಕಿದ್ದೀವಿ ಅಂತ. ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗೋ ತನಕ, ಮಸಾಲದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದು ನೋಡಿ, ಹಿಚ್ಕಿರೋಂಥ ಅವರೆಕಾಳು ಸೀಸನಲ್ಲಿ ಮಾತ್ರ ಸಿಗುತ್ತೆ. ಸೀಸನ್ ಇಲ್ಲದೆ ಇರುವಾಗ ಅವರೆಕಾಳು ಇರುತ್ತೆ ನೋಡಿ, ಒಣಗಿರೋಂಥ ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಅವರೆಕಾಳನ್ನ ನೆನೆಸ್ಬಿಟ್ಟು ಹಿಚ್ಕಿದ್ರೆ ಅದು ಇದೇ ಥರನೇ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಅದು ಕೂಡ ಅದರಲ್ಲಿನೂ ಮಾಡ್ಬೋದು. ಅವರೆಕಾಳು ಹಾಕಿ ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿದ್ದೀನಿ. ಇದು ನೋಡಿ, ಬೇಯಿಸಿರೋಂಥ ಕೈಮಾನ ಇದ್ರ ಜೊತೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಿಚ್ಕಿರೋಂಥ ಅವರೆಕಾಳು ಇದೆಲ್ಲ ಬೇಗ ಬೇಯುತ್ತೆ. ಹಂಗಾಗಿ ನಾನು ಸಪ್ರೇಟಾಗಿ ಬೇಯಿಸೋಕೆ ಹೋಗಿಲ್ಲ. ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿದರೆ ಸಾಕು. ತುಂಬ ಬೇಗ ಬೇಯುತ್ತೆ ಹಿಚ್ಕಿರೋಂಥ ಅವರೆಕಾಳು. ಇದಕ್ಕೀಗ ಮತ್ತೆ ಬೇಕಂದರೆ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಜೋರು ಕುದಿ ಬಿಟ್ಟಿದ್ದೀನಿ ನಾನು. ಜೋರಾಗಿ ಕುದೀತಾ ಇರುವಾಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕು. ಸೀದಾ ಅವರೆಕಾಳು ಬೆಂದಿರುತ್ತೆ. ಕೈಮಾ ಅಂತೂ ನಾವು ಮೊದಲೇ ಬೇಯಿಸಿದ್ದೀವಲ್ಲ. ಈಗ ನೋಡಿ, ಈ ರೀತಿ ಆಗಿದೆ. ನೀವು ಬೇಕಿದ್ರೆ ಇದನ್ನು ಇನ್ನೂ ಸ್ವಲ್ಪ ತೆಳುಗೂ ಕೂಡ ಮಾಡ್ಕೋಬೋದು. ಅಥವಾ ಇನ್ನೂ ಸ್ವಲ್ಪ ಡ್ರೈ ಕೂಡ ಮಾಡ್ಕೋಬೋದು.
ಈಗ ನೋಡಿ ಅವರೆಕಾಳು ಬೆಂದಿದೆ ಅಂತ ಚೆಕ್ ಮಾಡಿ. ಕೈಮಾ ಅಂತೂ ನಾವು ಮೊದಲೇ ಬೇಯಿಸಿದ್ದೀವಿ. ಈಗ ಇದು ಆಗಿದೆ. ಇಷ್ಟಾದಮೇಲೆ ಮೇಲೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋಂಥದ್ದನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿ ರೆಡಿ ಆಯಿತು ಚಿಕ್ಕಿದ ಅವರೆಕಾಳು ಮತ್ತು ಕೈಮಾ ಗೊಜ್ಜು. ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.